ಮಂತ್ರಿ ಆಗ ಟೈಮ್ನಲ್ಲಿ ನಾವು ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ. ಏನು ಮಾಡ್ತೀವಿ? ದ್ವೇಷ ರಾಜಕಾರಣಿ, ಯಾರಿಗಾರ ಸಿಟ್ಟು, ನಾವು ಯಾವುದೇ ಕ್ರಿಮಿನಲ್ ಕೈ ಹಾಕಲ್ಲ, ಯಾವ ವಿರುದ್ಧ ನಾವು ದ್ವೇಷ ಅಂದ್ರೆ ನಾವು ಒಳಗಿನ ದ್ವೇಷ ರಾಜಕಾರಣಿ ಮಾಡಲ್ಲ ಅಂತ ನಾವು ಪ್ರಮಾಣ. ಆದರಿತು ಪ್ರೆಸ್ನಲ್ಲಿ ಹೇಳ್ತಾ ಇದ್ವಿ, ನಾವು ಬೀದಿಗಳಿದ್ರೆ ಓಡಿಸ್ಬಿಡ್ತು, ಬೆನ್ನಿತ್ತು, ನೀವು ಹೊರಗೆ ಬರ್ಲಾರ್ದಂಗೆ ಮಾತಾಡ್ತೀವಿ ಅಂತ. ಇದು ತಪ್ಪಲ್ವಾ? ಮಾತ್ರ ಮಾತಾಡಬಾರ್ದು. ಮಂತ್ರಿ ಎಲ್ರಿಗೂ ಮಂತ್ರಿ, ಒಬ್ಬರಿಗೆ ಮಂತ್ರಿ ಇಲ್ಲ, ಎಲ್ರಿಗೂ ಮಂತ್ರಿ. ಆದ್ರಿಂದ ಇದು ಬಹಳ ನೋವಾದ ವಿಷಯ. ಇದು ಖಂಡನೆ ಮಾಡ್ತಾ ಇದ್ದೀವಿ. ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ. ನಮಗೂ ಮಾತಾಡೋಕೆ ಬಂದು ಪದೇ ಪದೇ BJP ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ. ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗಿತ್ತು. ನನಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ BJP ಅವರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ. कर्नाटका गुलबर्गा शहर में अखिल भारतीय बंजारा सेवा संघ के नेशनल प्रेसिडेंट साबिक रियासती वजीर बाबू राव चौहान ने प्रेस कॉन्फ्रेंस करते हुए मीडिया के नुमाइंदों को बताया कि जिस तरह से रियासती वजीर बराए पंचायत राज ITBT प्रियांक खरगे ने मीडिया के नुमाइंदों से बात करते हुए रंजिशी सियासत का मुजाहरा किया है, वो गैर अखलाकी है। प्रियांक खरगे ने ओपन चैलेंज करते हुए कहा कि अगर हम लोग सड़कों पर उतर आए तो BJP वालों को घर खाली करना पड़ेगा। बाबूराव चौहान ने मजीद कहा कि जब हम लोग विजारत की शपथ लेते हैं उस वक्त हम कसम खाते हैं कि कानून के दायरे में रहकर अपने फराइज को अंजाम देंगे। प्रियांक खरगे को फौरन इस्तीफा देने की बात कही। अगर वो सचिन पंचाल के केस में शामिल नहीं हैं तो CBI की इंक्वायरी होने के बाद निर्दोष साबित होने के बाद फिर से विजारत को संभाल सकते हैं। तो आइए देखते हैं तफसीली रिपोर्ट। ब्यूरो रिपोर्ट अतराफ TV उर्दू न्यूज़। ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದ್ದೀವಿ. ನಮಗೂ ಮಾತಾಡೋಕೆ ಬರುತ್ತೆ. ಏನು ಪದೇ ಪದೇ BJP ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದ್ದೀವಿ ಅಂತ. ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತು ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗಿತ್ತು. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ BJP ಅವರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ. ಲೀಡರ್ ಅವರಿಗೆ ಸುಪಾರಿ ಕೊಲೆ ಮಾಡ್ತಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮಾರ್ಗದರ್ಶನ ಏನು ಮಾತೆತ್ತಿದರೆ ಪ್ರಿಯಾಂಕಾ ಖರ್ಗೆ ಅವರು ಏನಂತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ಆದರೆ ಇವತ್ತು ನೋಡಿದ್ರೆ ಇವರು ಸುಪಾರಿ ಕೊಲೆ ಮಾತಾಡ್ತಕ್ಕಂಥ ಒಂದು ವಿಚಾರ ನಡೀತಾ ಇದೆ. ಇದು ದೊಡ್ಡ ಅನ್ಯಾಯ, ದೊಡ್ಡವಾದ ಖೇದದಿಂದ ಇದು ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ಉದ್ದಟದ ಹೇಳಿಕೆ ಬಹಳ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಂತ್ರಿ ಆದವರು, ಮಂತ್ರಿ ಆಗ ಟೈಮ್ನಲ್ಲಿ ನಾವು ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ. ಏನು ಮಾಡ್ತೀವಿ? ದ್ವೇಷ ರಾಜಕಾರಣಿ, ಯಾರಿಗಾರ ಸಿಟ್ಟು, ನಾವು ಯಾವುದೇ ಕ್ರಿಮಿನಲ್ ಕೈ ಹಾಕಲ್ಲ, ಯಾವ ವಿರುದ್ಧ ನಾವು ದ್ವೇಷ ಅಂದ್ರೆ ನಾವು ಒಳಗಿನ ದ್ವೇಷ ರಾಜಕಾರಣಿ ಮಾಡಲ್ಲ ಅಂತ ನಾವು ಪ್ರಮಾಣವಚನ ಸ್ವೀಕಾರ ಮಾಡ್ತೀವಿ. ಆದರಿತು ಪ್ರೆಸ್ನಲ್ಲಿ ಹೇಳ್ತಾ ಇದ್ವಿ, ನಾವು ಬೀದಿಗಳಿದ್ರೆ ಓಡಿಸ್ಬಿಡ್ತು, ಬೀದಿಗೆ ಹಿಡಿದು ಬೆನ್ನಿತ್ತು, ನೀವು ಹೊರಗೆ ಬರ್ಲಾರ್ದಂಗೆ ಮಾತಾಡ್ತೀವಿ ಅಂತ. ಇದು ತಪ್ಪಲ್ವಾ? ಒಂದು ಮಂತ್ರಿ ಆದವರು ಆ ಥರ ಮಾತಾಡಬಾರ್ದು. ಮಂತ್ರಿ ಎಲ್ರಿಗೂ ಮಂತ್ರಿ, ಒಬ್ಬರಿಗೆ ಮಂತ್ರಿ ಇಲ್ಲ, ಎಲ್ರಿಗೂ ಮಂತ್ರಿ. ಆದ್ದರಿಂದ ಇದು ಭಾಳ ನೋವಾದ ವಿಷಯ. ಇದು ಖಂಡನೆ ಮಾಡ್ತಾ ಇದ್ವಿ. ಇದು ಹಾಕೂಡ್ದು, ಹಿಂಗೆಲ್ಲ ಮಾಡಬಾರ್ದು. ಮತ್ತೇನಪ್ಪ ಅಂದರೆ ಗುಲ್ಬರ್ಗಾ ಜಿಲ್ಲೆನಲ್ಲಿ ಅಂಧ ಕಾನೂನು ನಡೀತಾ ಇದೆ. ಇದು ಕಾನೂನು ಕಂಟ್ರೋಲೇ ಇಲ್ಲ. ಪೊಲೀಸರು ಏನಪ್ಪ ಅಂದ್ರೆ ಮಾತೇ ಕೇಳ್ತಾ ಇಲ್ಲ. ಒಬ್ಬರದೇ ಮಾತು ಕೇಳ್ತಾರೆ, ಯಾರ್ದು ಮಾತು ಕಾಂಗ್ರೆಸ್ದವ್ರಿಗೆ ಮಾತು ಕೇಳ್ತಾರೆ ವಿನ ಬೇರೆಯವರು ಯಾರ್ದ್ರ ಮಾತು ಕೇಳೋ ಮೂಡದಲ್ಲಿ ಇಲ್ಲ. ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ದೇವಾನಂದ ಪ್ರಕರಣ, ಪೊಲೀಸ್ ಸಮಾಜದ್ದು ಇವತ್ತಿನ ಕಲಬುರ್ಗಿ ದೇವಾನಂದು ಇವತ್ತಿನವರೆಗೆ ಏನಪ್ಪ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಲಿಲ್ಲ. ಮತ್ತು ಇವರು ಏನಪ್ಪ ಕಪ್ಪನೂರು ರಾಜ ಕಪ್ಪನೂರು ಜೇವರಿಗೆನಲ್ಲಿ ಕಂಟ್ರಿ ಪ್ಲೇಸ್ಗಳು ಸಿಕ್ತು, ಅವಾಗ ಅರೆಸ್ಟ್ ಮಾಡಿ ಎಕ್ಷನ್ ತಗೋದ್ರೆ ಇದು ಅನಾಹುತ ಆಗ್ತಾಯಿದ್ದಿಲ್ಲ. ಇದೆಲ್ಲ ನೋಡಿದರೆ ಇದೆಲ್ಲೋ ನಮಗೇನಪ್ಪ ಅಂದರೆ ಸರ್ಕಾರ ಇಂಬ್ಯಾಲೆನ್ಸಿಂಗ್, ಹೆಲ್ದಿ ಗೌರ್ಮೆಂಟ್ ಇಲ್ಲ, ಅನ್ಹೆಲ್ದಿ ಗೌರ್ಮೆಂಟ್. ಇದು ಭಾಳ ಖೇದವಾದ ವಿಷಯ. ಅದನ್ನು ನಾವು ಮತ್ತು ಇನ್ನೊಂದು ನಮ್ಮ ಬಂಜಾರ ಸಮಾಜದ ಕೆಲವು ನಾಯಕರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಪ್ರಿಯಾಂಕಾ ಖರ್ಗೆ ಏನಪ್ಪ ಅಂತ ಹೇಳಿದ್ರೆ ಭಾಳ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸ ಮಾಡಿ ನಾವು ಬ್ಯಾಡ ಹೇಳಿದ್ರೆ ಡೆತ್ ನೋಟ್ನಲ್ಲಿ ಹೆಸರು ಬಂದಿದೆ, ಅದಕ್ಕೆ ಮಾಡ್ತೀರಿ ನೀವು. ಸಾಯೋ ಮನುಷ್ಯ ಹೋಗೋ ಟೈಮ್ ಸಾಯೋನಲ್ಲಿ ಪ್ರಾಮಾಣಿಕವಾಗಿ ಮನಸ್ಸಿಂದ ಹೇಳ್ತಾರೆ ವಿನ ಸುಳ್ಳು ಹೇಳೋಂಗಿಲ್ಲ. ಅಲ್ಲಿ ಹೊರಟರು. ಆದ್ದರಿಂದ
ಇದು ಬಂಜಾರ ಸಮಾಜದವ್ರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ, ಈ ಜಡ್ಪಿ ಟಿಕೆಟ್, ತಾಲೂಕು ಪಂಚಾಯತ್ ಟಿಕೆಟ್, MLA ಟಿಕೆಟ್ ತಲೆಗೆ ಪ್ರಯತ್ನ ಮಾಡಿ ಸಮಾಜವನ್ನು ಗಿರ್ವಿ ಇಡ್ತಾರೆ. ಇದನ್ನು ಗಿರ್ವಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಂಜಾರ ಸಮಾಜದವರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ, ಅವ್ರ ವಿರುದ್ಧ ಹೋರಾಟ, ಸಮಾಜ ಅನ್ಯಾಯ ಆದ್ರೆ ವಿರುದ್ಧ ಹೋರಾಟ ಮಾಡೋದು ನಾವು. ಯಾವ ಪಕ್ಷ ಭೇದ ಇರಲಾರ್ದು. ಅದು ಖಂಡನೀಯವಾದ ವಿಷಯ. ಬಂಜಾರ ಸಮಾಜ ತಪ್ಪು. ನಾವು ಯಾವ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಯಾವ್ದು ಮಾಡ್ತಾ ಇಷ್ಟೇ ಹೇಳ್ತಾ ಇದ್ದು, ಬಂಜಾರ ಸಮಾಜದ ಮೇಲೆ ಅನ್ಯಾಯ ಆದರೆ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಂದು ಮಾತನ್ನು ಹೇಳಿ 15% ಬಸ್ ದರ ಏರಿಸ್ಬಿಟ್ರು. 15% ಬಸ್ ದರ ಏರಿಸ್ಬಿಟ್ಟು ಏನು ಮಾಡಿದ್ರು, ಈ ಕಡೆಯಿಂದ ಬಸ್ ದರ ಏರಿಸ್ಕೇಸಿ ಈಗ 5 ಗ್ಯಾರಂಟಿಗೆ ನೀವು ಹಾಕ್ತಾ ಇದ್ದೀರಿ. ಇದು ಸರ್ಕಾರ ನಡ್ತಕ್ಕಂಥ ರೀತಿನ ಇದು ತಪ್ಪು, ಇದು ಖಂಡನೀಯ ಅಂತ ನಾನು ಹೇಳ್ತಾ ಇದ್ದೆವು. ಮತ್ತು ಸಚಿನ್ ಪಂಚಾಳ್ ಅವರು ಕೂಡ CODಗೆ ಬೇಡ, CBI ಕೊಡಿದ್ದು ಹೇಳ್ತಾರೆ. ಸಚಿನ್ ಪಂಚಾಳ್ ಅವರು BJPದವರು, ಬಂಜಾರ ಸಮಾಜದವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನರು, ನಾವು ನ್ಯಾಯ ಸಿಗಬೇಕಾದ್ರೆ ನೀವು CBI ಅವ್ರಿಗೆ ಕೊಡಿ, COD ಬೇಡ. COD ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ. ಮಿನಿಸ್ಟ್ರು ಇನ್ವಾಲ್ವ್ಮೆಂಟ್ ಇದ್ದಾಗ COD ಹೆಂಗೆ ಕೊಡ್ತಾರೆ? CBI ಕೊಡಿ. CBI ಕೊಟ್ಟರೆ ಒಂದು ಹೊರಗೆ ನಿಜವಾದ ಒಂದು ಹೊರಗೆ ಬರ್ತದೆ. ಯಾರು ಆರೋಪಿ ಹೊರಗೆ ಬರ್ತಾರೆ. ಒಂದು ಆರೋಪಿಗಳು ಪ್ರಿಯಾಂಕಾ ಖರ್ಗೆ ಇಲ್ಲ ಅಂದ್ರೆ ಮತ್ತೆ ಮಿನಿಸ್ಟರ್ ಮಾಡಿ ನಾವು ಬ್ಯಾಡ್ ಹೇಳಂಗಿಲ್ಲ. ಲೆಟ್ ದ ವಿಲ್ ಕಂಟಿನ್ಯೂ ದಿ ಮಿನಿಸ್ಟರ್. ಬಟ್ ಆರೋಪಿ ಒಂದು ಹೆಸರು ಬಂದಾಗ ಈ ಹ್ಯಾಸ್ ಟು ರಿಸೈನ್, ಹೊರಗೆ ಬರಬೇಕು. ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. CBI ಶುಡ್ ಬಿ ಎಂಟರ್ ಇನ್ ದಿಸ್ ಅಂತ ಹೇಳಿಸಿ ಏನಪ್ಪ ಅಂತ ಹೇಳಿದ್ರೆ, ಮತ್ತೆ ನಾವು ಇದು ನಮ್ಮ ಬೇಡಿಕೆ ಇದೆ, CBI ಎನ್ಕ್ವೈರಿ ಮಾಡಬೇಕು. ಪಂಚಾಳ್ ಅವ್ರು ಯಾಕೆ ಕೇಳ್ತಾ ಇಲ್ಲ? ಪಂಚಾಳ್ ಅವರಿಗೆ ನೀವು ನ್ಯಾಯ ಒದಗಿಸೋದಕ್ಕಿಂತ ಹೆಚ್ಚಾಗಿ ನೀವು ಪ್ರಿಯಾಂಕಾ ಖರ್ಗೆ ಅವ್ರದ್ದೇ ರಾಜೀನಾಮೆ ಬೇಕಾಗಿದೆಯಾ? ಮತ್ತೆ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಅಲ್ವಾ, ಹೆಸರು ಬಂದಿದ್ದಲ್ಲ ಅದರಲ್ಲಿ. ಏನು ಬಂದಿದೆ, ಇವ್ರ ಕೃಪಾ ಆಶೀರ್ವಾದದಿಂದ ಬಂದಿದೆ. ಲೆಟ್ ದೆಮ್ ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಮತ್ತೆ ಮಿನಿಸ್ಟರ್ ಮಾಡ್ಕೊಂಡು ನಾವು ಬೇಡ ಹೇಳಂಗಿಲ್ಲ, ಬೇಡ ಕೇಳ್ತೇವೆ. ಯಾವುದೇ ಒಂದು ಸರ್ಕಾರ ಅಂದ್ರೇನು, ಡೆಮೋಕ್ರಸಿ ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಿನ್ಸಿಪಲೇ ಹೋಗ್ತಾ ಇದ್ದೀವಿ ನಾವು. ಯಾವುದೋ ಆಪಾದನೆ ಬಂದಾಗ, ಮಸಿ ಬೆಳೆದಾಗ ನೀವು ಕುರ್ಚಿ ಖಾಲಿ ಮಾಡಬೇಕು. ಮತ್ತು ಎನ್ಕ್ವೈರಿನಲ್ಲಿ ಪ್ರೂವ್ ಆಗಲಿಲ್ಲ ಮತ್ತೆ ಮಿನಿಸ್ಟರ್ ಮಾಡಿ ನಾವು ಬೇಡ ಹೇಳ, ಮುಖ್ಯಮಂತ್ರಿ ಮಾಡಿ ನಾವು ಬೇಡ ಕೇಳ್ತೇವೆ, ನಮ್ಗೆ ಒಳ್ಳೇದು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ ದೇಶದ ರಾಜಕಾರಣ ಎಲ್ಲೂ ಮಾಡಿಲ್ಲ. ನಾವು ನೋಡ್ತಾ ನಾವು ಅವ್ರ ಜೊತೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವ್ರು ಇಂಥ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವು ಬೀದಿಗಿಳಿದ್ರೆ ನಾವು ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ಬಟ್ ಇವ್ರು ಹೇಳೋದ್ರಿಂದ ಎಲ್ಲೋ ನಮಗೆ ಅನುಮಾನ ಬರ್ತಾ ಇದೆ. ಇವತ್ತು ರಿಸೈನ್ ಮಾಡಿ ಆಮೇಲೆ ಬೇಕಾದ್ರೆ ಮಂತ್ರಿ ಮಾಡಿ ನಮಗೆ ಬೇಕಾಗಿದೆ. अतराफ टीवी, हर बात सच के साथ। इस न्यूज को स्पॉन्सर किया है सर फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरना कपोर नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826।